ಸಿಂಹ ರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಇಷ್ಟು ದಿನಗಳಿಂದ ನೀವು ಕಷ್ಟನ ಅನುಭವಿಸ್ತಿರ್ತೀರಾ, ಈ ತಿಂಗಳು ಅದೆಲ್ಲ ನಿವಾರಣೆ ಆಗತ್ತೆ. ಭಯ ಆತಂಕಗಳನ್ನ ನೀವು ಪಡ್ಬೇಡಿ. ಕೇತು ಲಗ್ನದಲ್ಲಿರೋದ್ರಿಂದ ನಿಮ್ಗೆ ಏನೇ ಸಿಕ್ಕಿದ್ರು ಕೂಡ ನಿಮ್ಗೆ ಸಂತೋಷ ಇರಲ್ಲ. ಕೆಟ್ಟು ಆಲೋಚನೆಗಳನ್ನ ನೀವು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರ್ತೀರಾ, ಖಂಡಿತವಾಗ್ಲೂ ಈ ತಿಂಗಳು ಒಳ್ಳೇದಿದೆ. ಹಾಗೂ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಅಥವಾ ಕೆಲಸದ ಬದಲಾವಣೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ಆಗತ್ತೆ. ಹಿಂದೆ ನೀವು ಬೇರೆಯವ್ರಿಗೆ ಚಾಡಿ ಹೇಳ್ತಿದ್ರಿ, ಎಲ್ಲಾ ವಿಚಾರದಲ್ಲೂ ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ರಿ. ಆದ್ರೆ ಈ ತಿಂಗಳಿಂದ ನಿಮಗೆ ಬುದ್ಧಿ ಬರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಹಾಗೂ ಹಣಕಾಸಿನ ವಿಚಾರದಲ್ಲಿ ನೀವು ಅನ್ಕೊಂಡೇ ಇರಲ್ಲ ಆ ಮಟ್ಟಕ್ಕೆ ಈ ತಿಂಗಳು ತಲುಪ್ತೀರಾ. ಇಷ್ಟು ದಿನ ಮದುವೆ ವಿಚಾರದಲ್ಲಿ ನಿಮ್ಮ ಕುಟುಂಬದವ್ರು ಒಪ್ತಿರಲ್ಲ, ಗೊಂದಲಗಳಿರುತ್ತೆ. ಖಂಡಿತವಾಗ್ಲೂ ಈ ತಿಂಗಳು ಎಲ್ಲ ಒಳ್ಳೇದಾಗತ್ತೆ. ನೀವು ಮಾತನ್ನ ಕಮ್ಮಿ ಮಾಡ್ಬೇಕಾಗತ್ತೆ, ಯಾರನ್ನು ಕೂಡ ನಂಬೇಡಿ. ಹಾಗೂ ನಿಮ್ಮ ಮಕ್ಕಳಿಂದ ನಿಮಗೆ ತೊಂದರೆಗಳಿರುತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನ ಪೊಲೀಸ್ ಮೆಟ್ಲು ಕೂಡ ಹತ್ತಿಸೋ ಸಾಧ್ಯತೆ ಇದೆ. ನಿಮ್ಮ ಮೇಲೆ ಸುಳ್ಳು ಆರೋಪ ಯಾವುದೇ ಕೇಸ್ ಇದ್ರೂ ಕೂಡ ಹಾಗೂ ಕೋರ್ಟ್ ವಿಚಾರದಲ್ಲೂ ಕೂಡ ಈ ತಿಂಗಳು ಜಯ ಇದೆ. ಹಿಂದೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ತುಂಬಾನೇ ಗಲಾಟೆ ಆಗಿರುತ್ತೆ. ಆದ್ರೆ ಈ ತಿಂಗಳು ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗೋ ಸಾಧ್ಯತೆ ಇದೆ. ಪ್ರಯತ್ನಗಳನ್ನ ಮಾಡಿ. ಪ್ರವಾಸದಿಂದ ನೆಮ್ಮದಿ ಖುಷಿ ಸಿಗುತ್ತೆ. ನಿಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾಗಿ ಬೇರೆಯವರು ನಿಮ್ಮ ಹತ್ರ ಸಾಲ ಕೇಳೋದಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ಈ ತಿಂಗಳು ಕೊಡೋಕ್ ಹೋಗ್ಬೇಡಿ. ತಂದೆಗೆ ಬಟ್ಟೆ ಕೊಡ್ಸೋದ್ರಿಂದ ಈ ತಿಂಗಳು ಏನೇ ಸಂಕಷ್ಟಗಳಿದ್ರು ಪರಿಹಾರಗಳಾಗತ್ತೆ.